ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಮ್ಮ ಈ ರಾಶಿ ಭವಿಷ್ಯ ಕಾರ್ಯಕ್ರಮ ಇವತ್ತು ನಾವು ಕನ್ಯಾ ರಾಶಿಯ ವರ್ಷ ಭವಿಷ್ಯವನ್ನ ವಿಶ್ಲೇಷಣೆ ಮಾಡಲಿದ್ದೇವೆ. ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದು ಗೋಚಾರದಲ್ಲಿ ಇರುವಂತಹ ಗ್ರಹಗಳ ನಿಮ್ಮ ರಾಶಿಯಿಂದ ವ್ಯತ್ಯಾಸದಿಂದ ಆಗುವ ಫಲಾಫಲಗಳ ವಿಶ್ಲೇಷಣೆ. ನಿಮ್ಮ ರಾಶಿಯವರು ಏನಿದ್ದೀರಿ, ವಿದ್ಯಾರ್ಥಿಗಳಿದ್ದೀರೋ, ಸ್ತ್ರೀಯರಿದ್ದೀರೋ, ಪುರುಷರಿದ್ದೀರೋ, ಯುವಕರಿದ್ದೀರೋ, ವಯೋವೃದ್ಧರಿದ್ದೀರೋ, ಚಿಕ್ಕ ಮಕ್ಕಳಿದ್ದೀರೋ, ವಿದ್ಯಾವಂತರಿದ್ದೀರೋ, ಉದ್ಯೋಗದಲ್ಲಿದ್ದೀರೋ, ಸರ್ಕಾರಿ ನೌಕರಿನೋ, ಪ್ರೈವೇಟ್ ನೌಕರಿನೋ, ಸಣ್ಣ ಪುಟ್ಟ ಚಿಲ್ಲರೆ ಕಾಸೋ, ವ್ಯಾಪಾರನೋ, ದೊಡ್ಡ ವ್ಯಾಪಾರನೋ, ಇನ್ವೆಸ್ಟ್ಮೆಂಟೋ, ಬ್ಯಾಂಕ್ ಸೆಕ್ಟರ್ಸು, ಇಂಡಸ್ಟ್ರೀಸು, ಸೇಲ್ಸ್ ಫೀಲ್ಡು, ಫಾರ್ಮಾ ಫೀಲ್ಡು, ಅಥವಾ ವೆಜಿಟೇಬಲ್ಸ್, ಫ್ರೂಟ್ಸ್, ಫ್ಲವರ್ಸ್, ಅಗ್ರಿಕಲ್ಚರ್ ಇಂಡಸ್ಟ್ರಿನೋ, ಅಥವಾ ಪ್ಲಾಸ್ಟಿಕ್, ರಬ್ಬರ್, ಈ ತರ ಪ್ಲಾಸ್ಟಿಕ್, ಕೆಮಿಕಲ್ ಈ ಇಂಡಸ್ಟ್ರಿಯಲ್ಲಿ ಇದ್ದೀರೋ, ವಕೀಲರು, ಡಾಕ್ಟರು, ಯಾವುದೇ ವೃತ್ತಿಯಲ್ಲಿರಲಿ, ನಿಮ್ಮ ರಾಶಿ, ನಿಮ್ಮ ವೃತ್ತಿಪರ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಯೋಗ್ಯತೆ ಅರ್ಹತೆಗೆ ಅನುಸಾರವಾಗಿ ಫಲಾಫಲಗಳು ವ್ಯತ್ಯಾಸ ಆಗ್ತಾವೆ. ಈ ಉದಾಹರಣೆಗೆ ಕನ್ಯಾ ಅನ್ನುವ ರಾಶಿ ದ್ವಿಸ್ವಭಾವ ರಾಶಿ, ಬುಧ ಗ್ರಹದ ರಾಶಿ. ಒಳ್ಳೆ ರಾಶಿ ಇದು. ಒಳ್ಳೆ ಬುದ್ಧಿ, ವಿವೇಕ, ಜ್ಞಾನ, ತಿಳುವಳಿಕೆ, ವಾಂಗ್ಮೀಯತೆ, ಗಣಿತ, ಬುದ್ಧಿವಂತಿಕೆ ಎಲ್ಲ ಇರ್ತದ. ಒಳ್ಳೆ ಮಿತ್ರತ್ವ ಇರ್ತದೆ, ಮಿತ್ರರನ್ನ ಮಾಡಿಕೊಳ್ಳುವಂತ ಗುಣ ಇರ್ತದ. ಸ್ನೇಹ ಜೀವಿಗಳಾಗಿರ್ತಾರ, ಜನರನ್ನ ಅಟ್ರಾಕ್ಟ್ ಮಾಡುವಂತ ಬುದ್ಧಿಯವರಾಗಿರ್ತಾರ. ಸ್ವಲ್ಪ ವಿಶೇಷವಾಗಿ ಹೇಳುವುದಾದರೆ ಈ ರಾಶಿಯವರಿಗೆ ಸೂರ್ಯನ ವಿಶೇಷವಾದ ಮಿತ್ರತ್ವ ಅನುಗ್ರಹ ಇರ್ತದ, ಶುಕ್ರನ ಮಿತ್ರತ್ವ ಅನುಗ್ರಹ ಇರ್ತದ, ಶನಿಯ ಮಿತ್ರತ್ವ ಅನುಗ್ರಹ ಇರ್ತದ. ಹಿಂಗಿದ್ದಾಗ ಇವರಿಗೆ ಕನ್ಯಾ ರಾಶಿಯವರಿಗೆ 10ನೇ ಗುರು ಇದ್ದಾನೀಗ. ಅಂದ್ರ ಮಿಥುನ ರಾಶಿಯಲ್ಲಿ ಹೋಗಿರುವಂತ ಗುರು, ಒಳ್ಳೆ ಗುರು ಇದ್ದಾನ. ಮುಂದೆ ಜೂನ್ ನಂತರ 11ನೇ ಗುರು ಬರ್ತಾನ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, 6ನೇ ಮನೆಯೊಳಗ ರಾಹು. ಶತ್ರುಗಳ ಬಾಧೆ ಇಲ್ಲ, ರೋಗ ಇಲ್ಲ, ಕಿಟಕಿಟಿ ಇಲ್ಲ, ನಿರಾಳತೆ ಕೊಡ್ತಾನ. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ 12ನೇ ಕೇತು ಇದ್ದಾನ. ಸ್ಟ್ರೆಸ್, ನಿದ್ರಾಹೀನತೆ, ಕೆಲಸದ ಒತ್ತಡ ಜಾಸ್ತಿ ತಂದ್ರೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ಸ್ವಲ್ಪ ವ್ಯಸನಗಳು ಮಾಡೋರಿದ್ರ, ಚಟಗಳನ್ನು ಮಾಡೋದ್ರ ಚಟ ಹೆಚ್ಚಿಗೆ ಆಗ್ತಾವ, ಹ್ಯಾಬಿಟ್ಸ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಅದ. ಬಟ್ ಗುರು ಚೆನ್ನಾಗಿರೋದ್ರಿಂದ ಕೈ ಹಿಡಿದ ಎಲ್ಲ ಕೆಲಸಗಳು ಈ ವರ್ಷ ಆಗ್ತಾವ. ಒನ್ ವರ್ಡ್ ಸ್ಟೇಟ್ಮೆಂಟ್, ಕನ್ಯಾ ರಾಶಿ ದಿಸ್ ಇಯರ್ ವೆರಿ ಗುಡ್. ಓವರ್ ಆಲ್ ಟು ಸೇ ತುಂಬಾ ಚೆನ್ನಾಗಿದೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ 7ನೇ ಮನೆಯಲ್ಲಿ ಶನಿ ಇದ್ದಾನ. ಆದರೆ ಕೆಲಸ ಸ್ವಲ್ಪ ಡಿಲೇ ಆಗ್ತಾವ. ಒಂದ್ಸಲ ಬಿಟ್ಟು 2 ಸಲ, 2 ಸಲ ಬಿಟ್ಟು 3 ಸಲ ಪ್ರಯತ್ನ ಮಾಡ್ರಿ, ಬಿಡಬೇಡ್ರಿ. ಏನೋ ಒಂದು ಅವಕಾಶಕ್ಕೆ ಪ್ರಯತ್ನ ಮಾಡಿರ್ತೀರ, ಸಿಗ್ಲಿಲ್ಲ ಅಂದ ತಕ್ಷಣ ಹತಾಶರಾಗಬೇಕು. ಮತ್ತೊಂದ್ಸಲ ಪ್ರಯತ್ನ ಮಾಡಿ. ಆದ್ರೆ ಈ ವರ್ಷದೊಳಗ ನಿಮಗ್ ಸಕ್ಸಸ್ ಸಿಗ್ತದ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳ ತನಕ 10ನೇ ಗುರು, ಜೂನ್ ನಂತರ 11ನೇ ಗುರು ಬರ್ತಾನ. ಡಿಸೆಂಬರ್ ತನಕನೂ ನಿಮ್ಗ 6ನೇ ರಾಹು, ಅಂದ್ರೆ ವ್ಯಯಭಾವದಲ್ಲಿ ಕೇತು ಇರ್ತಾನ. ಅದಾದ ನಂತರ ಮಕರ ರಾಶಿಯಲ್ಲಿ ರಾಹು, ಕರ್ಕ ರಾಶಿಯಲ್ಲಿ ಕೇತು ಬಂದ್ಬಿಡ್ತಾನ. ಅಟ್ ದಟ್ ಪಾಯಿಂಟ್ ಆಫ್ ವ್ಯೂ ಡಿಸೆಂಬರ್ ಇಂದ ಮತ್ತು ಮಾರ್ಚ್ ತನಕ ಏನದಲ್ಲ, ಇಟ್ ಈಸ್ ಪ್ರೋಗ್ರೆಸಿವ್ ಪೀರಿಯಡ್. ಕೇತು ಆಲಸ್ಯವನ್ನ, ನಿದ್ರಾಹೀನತೆಯನ್ನು ತರ್ತಿರ್ತಾನ, ನಿದ್ದೆನೆ ಬರ್ಲಾರ್ದಂಗ್ ಮಾಡ್ತಿರ್ತಾನ, ವ್ಯಸನಗಳನ್ನ, ಚಟಗಳನ್ನ ಹೆಚ್ಚಿಗೆ ಮಾಡ್ತಿರ್ತಾನ. ಅವೆಲ್ಲ ಮತ್ತೆ ಕಡಿಮೆ ಆಗ್ತಾವ. ಇನ್ನು ವಿದ್ಯಾರ್ಥಿಗಳಿಗೆ, ಉದ್ಯೋಗ ಮಾಡುವವರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ, ನೌಕರಿ ಮಾಡುವವರಿಗೆ, ಹೋಲ್ಸೇಲ್ ವ್ಯಾಪಾರ, ರಿಟೇಲ್ ವ್ಯಾಪಾರ, ಟಾರ್ಗೆಟ್ ಅಲ್ಲಿ ಇರ್ತಕ್ಕಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಗಳಿಗೆ, ವಕೀಲರಿಗೆ, ವೈದ್ಯರಿಗೆ ಎಲ್ಲರಿಗೂ ಚಲೋ ಅದ ಈ ವರ್ಷ. ಇಂಥವ್ರು ಚಲೋ ಇಲ್ಲ ಅಂತಿಲ್ಲ. ಯಾರಿಗಾರು ಚಲೋ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ದೋಷ ಇರಬೇಕು, ನೋಡಿ ಅದಕ್ಕೆ ಪರಿಹಾರ ಮಾಡ್ಕೊಡ್ರಿ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಚಲೋ ಅದ. ಬಹುಮುಖ್ಯವಾಗಿ 7ನೇ ಶನಿ ಇದ್ರೆ ಏನ್ ಮಾಡ್ತಾನ, ಕರೆಕ್ಟ್ ಆಗಿ ಕರೆಸ್ಪಾಂಡೆನ್ಸ್ ಮಾಡ್ಸಂಗಿಲ್ಲ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಅರ್ಥ ಆತ್ರಿ? ನಾ ಏನೋ ಒಂದ್ ಹೇಳ್ತೀನಿ, ಅವ ಏನೋ ಒಂದ್ ಅರ್ಥ ಮಾಡ್ಕೊತಾನ. ನಾ ನಮ್ಮ ಎಂಪ್ಲಾಯೀಸ್ ಏನೋ ಒಂದ್ ಹೇಳಿರ್ತೀನಿ, ಅವ್ರು ಏನೋ ಒಂದ್ ಮಾಡ್ಬಿಡ್ತಾರ. ನಾ ಏನೋ ಒಂದ್ ಕಟ್ ಅಂದಿರ್ತೀನಿ, ಏನೋ ಒಂದ್ ಮಾಡ್ಬಿಡ್ತಾರ. ಕೆಲಸ ಕಾರ್ಯಗಳು ಕರೆಕ್ಟ್ ಆಗ್ತಿರಂಗಿಲ್ಲ, ಅಕ್ಯುರೇಟ್ ಆಗ್ತಿರಂಗಿಲ್ಲ, ಪರ್ಫೆಕ್ಟ್ ಆಗ್ತಿರಂಗಿಲ್ಲ. ಕನ್ಯಾ ರಾಶಿಯವ್ರಿಗೆ ಏನಾಗ್ಬಿಡ್ತದೆ, ಈ ವರ್ಷ ಕೆಲಸ ಬಹಳ ಆಗ್ಬಿಡ್ತಾವ, ವರ್ಕ್ ಲೋಡ್ ಜಾಸ್ತಿ ಆಗ್ಬಿಡ್ತದ. ಹಿಂಗಾಗಿ ಲೇಬರ್ಸ್ ಮೇಲೆ, ಸ್ಟಾಫ್ ಮೇಲೆ, ಎಂಪ್ಲಾಯೀಸ್ ಮೇಲೆ ಡಿಪೆಂಡೆನ್ಸಿ ಬಹಳ ಆಗ್ತದ. ಅಥವಾ ನಿಮ್ ಕೆಲಸ ಬಹಳ ಆಗ್ಬಿಡ್ತದ, ಒಂದ್ ಕೆಲಸ ಸರಿ ಮಾಡಿ ಒಂದ್ ಕೆಲಸ ತಪ್ಪು ಮಾಡ್ಬಿಡುದು, ಹಿಂಗೆಲ್ಲ ಆಗೋ ಸಾಧ್ಯತೆ ಅದ. ಗುರು ಬಲ ಅದ, ಗುರು ಚಲೋ ಇದ್ದಾನ, ಆದ್ರೆ ಶನಿ ತನ್ನ ಪ್ರಭಾವ ತೋರಿಸ್ಬೇಕಲ್ಲವ, ಸ್ವಲ್ಪ ತೊಂದರೆ ಮಾಡ್ತಾನವ.
ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಶನಿ ಕೆಟ್ಟ ಫಲವನ್ನೇನು ಕೊಡೋದಿಲ್ಲ, ಆದರೂ ಕೇರ್ಫುಲ್ ಆಗಿರ್ಬೇಕು. 7ನೇ ಶನಿ ಅಷ್ಟು ಒಳ್ಳೆಯವನಲ್ಲ, ಯಾಕಂದ್ರೆ ನಿಮ್ಮ ರಾಶಿಯನ್ನ ನೋಡ್ತಾನ. ರಾಶಿಯನ್ನ ನೋಡಿದಾಗ ಆಲಸ್ಯವನ್ನ, ಬೇಸರವನ್ನ, ಅಸಮಾಧಾನ, ಒಂದೇನೋ ಅಟ್ರಾಕ್ಷನ್ ತರೋದಿಲ್ಲವ. ಏನೋ ಗುರುಬಲದಿಂದ ಕೆಲಸ ಆಗ್ಬೇಕು ಕಷ್ಟ ನಿಮ್ದು ಕನ್ಯಾ ರಾಶಿಯವ್ರದ್ದು. ಹಂಗ ಮಾಡಬೇಡ್ರಿ, ಉತ್ಸುಕರಾಗಿರಿ, ಲವಲವಿಕೆಯಿಂದಿರ್ರಿ. 1 ಪ್ರಯತ್ನ 2 ಪ್ರಯತ್ನ ಫೇಲ್ ಆತಂತ ಹೇಳಿ ಕೈ ಬಿಡಬೇಡ್ರಿ. ಈ ವರ್ಷ ನಿಮ್ಗೆ ಖರೇನ ಬಹಳ ಚಲೋ ಅದ. ಕೃಷಿ ಮಾಡುವಂತವ್ರಿಗೆ ಚಲೋ ಅದ, ನೌಕರಿ ಮಾಡುವಂತವ್ರಿಗೆ ಚಲೋ ಅದ, ವ್ಯಾಪಾರ ಮಾಡುವಂತವ್ರಿಗೆ ಚಲೋ ಅದ, ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಚಲೋ ಅದ. ಕೇರ್ಫುಲ್ ಆಗಿರ್ರಿ. ಆದ್ರೆ ಫೈನಾನ್ಸ್ ಮಾಡೋರಿಗೆ ಮಾತ್ರ ಚಲೋ ಇಲ್ಲ, ನೆನ್ಪಿಟ್ಕೊಡ್ರಿ. ಫೈನಾನ್ಸ್ ಮಾಡೋರು, ಮತ್ತೊಬ್ಬರ ನಂಬಿ ಜೀವನ ಮಾಡೋರು, ಲೇಬರ್ ಕಾಂಟ್ರಾಕ್ಟ್ ಮಾಡ್ತಿರ್ತಿರಲ್ಲ ನೀವು, ಅಥವಾ ಈ ಲೇಬರ್ ವರ್ಕ್ ಮಾಡುವಂತವ್ರು, ಕೆಮಿಕಲ್ ಆಮೇಲೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ಸ್ ಮಾಡೋರು, ಬಿಲ್ಡಿಂಗ್ ಮಟೀರಿಯಲ್ ಸಪ್ಲೈ ಮಾಡೋರು, ಪ್ಲಾಸ್ಟಿಕ್ ಬಿಸ್ನೆಸ್ ಮಾಡೋರು, ಗಾರ್ಮೆಂಟ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಈ ಫೀಲ್ಡ್ ನಲ್ಲಿ ಏನ್ ಓನರ್ಸ್ ಇರ್ತೀರಿ, ದೊಡ್ಡ ಇನ್ವೆಸ್ಟರ್ಸ್ ಏನ್ ಇರ್ತೀರಿ, ಸ್ವಲ್ಪ ನಿಮಗ್ ತೊಂದರೆ ಅದ. ಕೆಲಸ ಮಾಡೋರ್ಗಲ್ಲ, ಇನ್ವೆಸ್ಟರ್ಸ್, ಓನರ್ಸ್, ಪ್ರಾಫಿಟ್ ಶೇರ್ ಹೋಲ್ಡರ್ಸ್, ಸ್ವಲ್ಪ ನಿಮಗ್ ತೊಂದರೆ ಅದ. ಯಾಕಂದ್ರ ಆ ಮೀನ ರಾಶಿ ಜಲತತ್ವ ರಾಶಿ ಎಲ್ಲಿವರೆಗೆ ಇದು 2027 ಜುಲೈ ತನಕ ಅದ. ಬಹಳ ಕೇರ್ಫುಲ್ ಆಗಿರ್ಬೇಕು ಕನ್ಯಾ ರಾಶಿಯವರಿಗೆ. ಹಂಗಾಗಿ 7ನೇ ಮನೆಯೊಳಗಿರುವಂತಹ ಶನಿ ಈ ಕ್ಷೇತ್ರದಲ್ಲಿವರೆಗೂ ತೊಂದರೆ ಮಾಡೋ ಸಾಧ್ಯತೆ ಅದ. ಇನ್ನು 11ನೇ ಮನೆಯೊಳಗಿರುವಂತಹ ಗುರು ಟೀಚರ್ ನೌಕರಿ ಮಾಡೋರಿಗೆ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರಿಗೆ, ವಿದ್ಯಾದಾನ ಮಾಡುವಂತವರಿಗೆ, ಉದ್ಯೋಗ ಅಂದ್ರೆ ಈ ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಈ ವೈದ್ಯಕೀಯ ಕ್ಷೇತ್ರದಾಗಿರೋರಿಗೆಲ್ಲ ಬಹಳ ಚಲೋ ಅದ. ಅಲ್ಲಿ ಗುರು ಇದ್ದಾನ. ನ್ಯಾಯ ಹೇಳುವಂತ ನ್ಯಾಯಾಧೀಶರು, ವಕೀಲರಿಗೆ ಚಲೋ ಅದ. ಆ ವಕೀಲಕಿ ಕ್ಷೇತ್ರದಾಗೂ ಕೂಡ ಈ ಕ್ರಿಮಿನಲ್ ಇತ್ಯಾದಿಗಳ ಕೇಸ್ ನಡೆಸಿರ್ತೀರಿ, ನಿಮಗೆ ಟೆನ್ಷನ್ ಬಹಳ ಅದ. ಈ ಸಿವಿಲ್ ಮ್ಯಾಟರ್ಸ್ ದವ್ರಿಗೆ ತೊಂದರೆ ಇಲ್ಲ. ಈ ಕ್ರಿಮಿನಲ್ ಕೇಸ್ ಎಲ್ಲ ನಡೆಸುವಂತ ವಕೀಲರು ಏನಾರು ಇದ್ರೆ ಶನಿ ಇದ್ದಾನ, ಬಹಳ ಕಿರಿಕಿರಿ ಇರ್ತದ. ಒಟ್ಟಾರೆ ಹೇಳುವುದಾದ್ರೆ ಆರೋಗ್ಯನೂ ಚೆನ್ನಾಗಿರ್ತದ, ಹೆಲ್ತ್ ಕೂಡ ಬಹಳ ಕೇರ್ಫುಲ್ ಆಗಿರುವಂತ ಅವಶ್ಯಕತೆ ಏನಿಲ್ಲ, ಎಲ್ಲಾದ್ರೂ ಮ್ಯಾನೇಜಬಲ್ ಇರ್ತದ. ಕೃಷಿ ಮಾಡೋರ್ಗು ಕೂಡ 2 ಬೆಳೆ ಈ ಸಲ ಚಲೋ ಬರೋ ಸಾಧ್ಯತೆ ಅದ. ಮಳೆ ಬರದೇ ಇದ್ರು ಕೂಡ ನಿಮ್ಗೆ ಚೆನ್ನಾಗುವಂತ ಸಾಧ್ಯತೆ ಅದ. ಹೊಸ ಉದ್ಯೋಗವನ್ನು ಹುಡುಕೋರಿಗೆ ಲಘು ಉದ್ಯೋಗ ಸಿಗ್ತದ. ವಿವಾಹ ಯೋಗ, ಕಂಕಣ ಬಲ ಕೂಡಿ ಬರಲಿದೆ. ಕೆಲವೊಬ್ಬರಿಗೆ, ಎಲ್ಲರಿಗೂ ಅಂತಲ್ಲ, ಏನ್ ಕೆಲವೊಬ್ಬರಿಗೆ ದಕ್ಷಿಣ ಭಾರತ ಅಥವಾ ಯಾತ್ರೆ ಮಾಡುವಂತ ಸೌಭಾಗ್ಯ 11ನೇ ಗುರು 10ನೇ ಗುರು ಇರೋದ್ರಿಂದ ಪ್ರವಾಸ, ಯಾತ್ರೆ, ತೀರ್ಥಕ್ಷೇತ್ರ ದರ್ಶನ, ದೈವ ಅನುಗ್ರಹವನ್ನು ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿರ್ತಾವ. ಎಲ್ಲಾರು ಹೇಳುವಂತ ಭವಿಷ್ಯನೇ ನಾನು ಹೇಳ್ತೇನೆ. ನನ್ನ ಹತ್ರ ಏನು ವಿಶೇಷ ಇರೋದಿಲ್ಲ, ಹೇಳುವ ರೀತಿ ನೀತಿಗಳನ್ನು ಬದಲಾಯಿಸ್ತೇನೆ ಅಷ್ಟೇ. ಏನಿರ್ತದ ಅದನ್ನೇ ಹೇಳಬೇಕು, ಇರೋದನ್ನೇ ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ, ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇದು ಈ ವರ್ಷದ ಗೋಚಾರ ಫಲ. ಸಾಮಾನ್ಯವಾಗಿ ಇನ್ 1 ವರ್ಡ್, ಕನ್ಯಾ ರಾಶಿ ವೆರಿ ಗುಡ್. ಪರಾಭವ ನಾಮ ಸಂವತ್ಸರ. ಪ್ರಯತ್ನಶೀಲರಾಗಿರಿ, ನಿರಂತರತೆಯಿಂದ ಕೆಲಸಗಳನ್ನ ಮಾಡಿ ಯಶಸ್ಸನ್ನ ಪಡೆಯಿರಿ ಅಂತ ಹೇಳುತ್ತಾ ಕನ್ಯಾ ರಾಶಿ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ಇಲ್ಲಿ ನಾನು ಪೂರ್ಣಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.